ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಮೂಲ್ಯ ದಾಸ್. ಸೊ ದಟ್ ಈ ಒಂದು ವ್ಲಾಗ್ ಬಂದು ಭಾನುವಾರದ ವ್ಲಾಗ್. ಇದು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ 14th ಜುಲೈದು ವ್ಲಾಗ್ ಇದು. ಸೊ ಇದು ಬಂದು ನನ್ನ ಕಸಿನ್ ಮಿನಿ ಸೀಮಂತದ ವಿಡಿಯೋ. ಫನ್ನಿ ಇದೆ, ಎಮೋಷ್ನಲ್ ಇದೆ, ಪ್ರತಿಯೊಂದು ಇದೆ. ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ವ್ಲಾಗ್ ಇದು. ಸೊ ದಟ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಬೆಳಗ್ಗೆ ಬೇಗನೆ ಹೋದ್ವಿ, ಬಿಕಾಸ್ ಅದು ಅಡುಗೆ ಎಲ್ಲ ಮಾಡೋದಿತ್ತು ಅಂತ ಹೇಳಿ ಟಿಫನ್ಗೆ ಹೋದ್ವಿ. ಟಿಫನ್ ಕೂಡ ಅಪ್ಪಿನೇ ರೆಡಿ ಮಾಡಿದ್ಲು, ಪಲಾವ್ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು. ದೆನ್ ಅದಾದಮೇಲೆ ಅಲ್ಲೇ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ, ಸೆಲ್ಫಿ ವಿಡಿಯೋ ಮಿರರಲ್ಲಿ. ಬಿಕಾಸ್ ಟೈಮ್ ಸಿಕ್ಕಾಗಲೇ ವೀಡಿಯೋ ಮಾಡ್ಕೋಬೇಕಲ್ವಾ, ಹಾಗಾಗಿ ತಾರಿತಿದ್ದೀರಾ, ಬುಡಾಕಿದ್ದೀರಾ, ಇಲ್ಲೂ ಅಲ್ಲಿ ಅತ್ತೆಮ್ಮೆ ಕರ ಬಿಡ್ತಾ ಇದ್ದೀರಾ, ಮುಂಡಪ್ಪತ್ತ ಇದ್ದೀರಲ್ಲ ಅಂತ ಹೇಳುವ ಅನ್ನದ ದೊಡ್ಡಮ್ಮ ಹಾಗೆಯೇ ಎಲ್ಲರೂ ಕಾಮನಾಗಿ ನನಗೆ ಕ್ವಶನ್ ಕೇಳ್ತಿರ್ತೀರ, ನೀವು ಮಿನಿ ವ್ಲಾಗಲ್ಲೆಲ್ಲ ಅಡುಗೆ ಮಾಡೋದು, ತಿಂಡಿ ಮಾಡೋದೆಲ್ಲ ವ್ಲಾಗ್ ಹಾಕ್ತಿರ್ತೀರಲ್ಲ, ಸೊ ನಿಮಗೆ ಅಡುಗೆ ತಿಂಡಿ ಎಲ್ಲ ಮಾಡಲಿಕ್ಕೆ ಬರುತ್ತಾ ಅಂತ ಅಂದ್ಬಿಟ್ಟು ಕೇಳ್ತೀರಾ. ಹೌದು, ಖಂಡಿತವಾಗ್ಲೂ ನಮ್ಮ ಮನೇಲಿ ನಾನೇ ಅಡುಗೆ ಮಾಡೋದು. ದೆನ್ ಅದಾದಮೇಲೆ ಈ ಥರ ಫಂಕ್ಷನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀನಿ, ಬಟ್ ಅಷ್ಟೊಂದು ದೊಡ್ಡದೆಲ್ಲ ಮಾಡೋಕ್ಕೆ ಬರಲ್ಲ. ಏನೇನು ಮಸಾಲ ಹಾಕ್ತಾರೆ ಅನ್ನೋದೊಂದು ಹೇಳ್ತೀನಿ, ಬಿಕಾಸ್ ನನಗೆ ಮನೇಲಿ ಮಾಡಿ ಅಭ್ಯಾಸ ಇದೆ. ನಾನ್ ವೆಜ್ಜು ಪ್ರತಿಯೊಂದೂ ಮಾಡಿ ಅಭ್ಯಾಸ ಇದೆ. ಹಾಗಾಗಿ ಇದು ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಝೂಮ್ ಆಗ್ತಿಲ್ಲ ಇದು. ಇಲ್ಲಿರೋ ಫೋಟೋ, ಇಲ್ಲಿರೋ ಫೇಸು ಒಂದೇ. ಲೈಟ್ ಬೇರೆ ಹಾಕೊಂಡೋಳು. ಯಾವ ಫೋಟೋ ಹೇಳು ಸಂಗೀತ? ಹಾಗೆಯೇ ಎಲ್ಲರಲ್ಲೂ ಇನ್ನೊಂದು ಕ್ವಶನ್ ಇದೆ. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಾನು ಮೇಕ್ ಓವರ್ದು ಒಂದು ಕ್ಲಿಪ್ಪಿಂಗ್ ಹಾಕಿದೆ. ಸೊ ದಟ್ ಎಲ್ಲರೂ ಕೇಳಿದ್ರಿ, ನಿಮ್ಮದು ಮೇಕ್ ಓವರ್ ಆಗಿದೆಯಾ ಅಂತ. ಹೌದು, ಖಂಡಿತವಾಗ್ಲೂ ನಂದು ಮೇಕ್ ಓವರ್ ಕೋರ್ಸ್ ಆಗಿದೆ. ಸರ್ಟಿಫೈ ಮೇಕಪ್ ಆರ್ಟಿಸ್ಟ್ ಅಂದರೆ ಜಸ್ಟ್ ಅದು ಕಲಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು, ಹಾಗಾಗಿ ಕಲ್ತಿದ್ದು. ಮುಂಚೆ ಸ್ವಲ್ಪ ಆರ್ಡರ್ಸ್ ತೊಗೋತಿದ್ದೆ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಸಮ್ ರೀಸನ್ಸಿಂದ. ಇವಾಗ ಆಬ್ವಿಯಸ್ಲಿ ತೊಗೋತಿದ್ದೀನಿ, ಅಂದರೆ ತುಂಬ ರೇರಾಗಿ ತೊಗೋತಿದ್ದೀನಿ. ಹಾಗೆಯೇ ನಾನು ಕಲ್ತಿದ್ದು ಬಂದು ಇಲ್ಲೇ ಹಾಸನಲ್ಲೇ ಉಷಾ ಮ್ಯಾಮ್ ಹತ್ರ ನಾನು ಕಲ್ತಿದ್ದು. ಒಳ್ಳೆ ಅಕಾಡೆಮಿನೇ, ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಯಾರಿಗಾದ್ರೂ ಮೇಕ್ ಓವರ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾದಲ್ಲಾದರೂ ನೀವು DM ಮಾಡ್ಬೋದು. ದೆನ್ ಅದಾದಮೇಲೆ ನನಗೆ ವಾಟ್ಸಪ್ಪಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ ವಾಟ್ಸಪ್ಪಲ್ಲಾದರೂ ಕೂಡ ನನಗೆ ಮೆಸೇಜ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಿ 3 to 4 years ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ. 4 years ಆಗಿದೆ ನಂದು ಕೋರ್ಸ್ ಕಂಪ್ಲೀಟ್ ಆಗಿ.
ಸರ್ಟಿಫೈ ಮೇಕಪ್ ಆರ್ಟಿಸ್ಟ್. ಇಲ್ಲಿ ಅದು ಸ್ವಲ್ಪ ಬಿಟ್ಟಿರೋದು. ಹಾಗೆಯೇ ಇಲ್ಲಿ ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡಿರೋರು ನಮ್ಮ ದೊಡ್ಡಮ್ಮ ಅವರು. ಸೊ ಅವರು ಮುದ್ದೆ ಮಾಡೋದ್ರಲ್ಲಿ ಫೇಮಸ್. ಎಲ್ಲ ಫಂಕ್ಷನ್ಸಲ್ಲೂ ಅವರೇ ಮುದ್ದೆ ಮಾಡೋದು. ಆ್ಯಂಡ್ ದೆನ್ ನನಗೂ ಮುದ್ದೆ ಮಾಡಲಿಕ್ಕೆ ಬರುತ್ತೆ. ಫಂಕ್ಷನ್ಸಲ್ಲಿ ಆ ಥರ ಎಲ್ಲ ಇದು ಮಾಡೋಕ್ಕೆ ಬರೋಲ್ಲ, ಕಟ್ಟೋಕ್ಕೆ ಬರುತ್ತೆ. ಹಾಗೆಯೇ ಅಂದರೆ ಸ್ವಲ್ಪ ಆಯಿಲ್ ಕೂಡ ಮಮ್ಮಿ ಸ್ವಲ್ಪ ಜಾಸ್ತಿ ಹಾಕಿದ್ರು. ಅದರಲ್ಲೇ ಹೇಗೋ ಮೇಂಟೈನ್ ಮಾಡಿಕೊಂಡು ನಾನು, ದೊಡ್ಡಮ್ಮ ಹಾಗೆಯೇ ಅಜ್ಜಿ ಎಲ್ಲ ಕೂತ್ಕೊಂಡು ಮುದ್ದೆನೂ ಕೂಡ ಕಟ್ಟಿದ್ವಿ. ಆಲ್ಮೋಸ್ಟ್ ಅರೌಂಡ್ 150 ಏನೋ ಮುದ್ದೆ ಆದವು ಅಂತ ಅನಿಸುತ್ತೆ. ಕೊನೆಗೆ ಲೆಕ್ಕ ಮಾಡುವಂಥ ಟೈಮಲ್ಲಿ ನಾನು ಇರಲಿಲ್ಲ. ಆ್ಯಕ್ಚುಲಿ ಮುದ್ದೆನ ಲೆಕ್ಕ ಮಾಡಬಾರ್ದು ಅಂತ ಏನೋ ಹೇಳ್ತಾರೆ. ಆ ಮುದ್ದೆ ಎಲ್ಲ ಕಟ್ಟಿ ಮುಗಿಸಿದ್ವಿ. ಸಾವಿತ್ರಿ ಇಲ್ಲ ಇದು ಇದ್ಯಾರು ಓದಿದ್ದು? ಹಿಂಗೆ ಅಂದಿದ್ದೀರಾ ನಮ್ಮ ಪಾಪದ ಫೋಟೋ ತೆಗಿಲ್ಲ. ಪೋಸ್ ಕೊಡು, ಫೋಟೋ ತೆಗಿ. ಹೆಂಗ್ ಕೊಡ್ತೀಯಾ ಪೋಸ್? ಹೆಂಗ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ? ಹೇಳು. ಪಪ್ಪಿ ಚಿಕ್ಕಿಗೆ ಹೆಣ್ಣು ಪಾಪ ಹೋಗೋದು ಗಂಡಾಗುತ್ತೆ? ಬೇಬಿ ಗರ್ಲ ಏನು ಹೇಳು? ಪ್ರೇಕ್ಷಾ ನೀನು ಹೇಳು. ಹುಡ್ಗಿ ನೀನು ಯಾವುದು? ಹುಡ್ಗಿ ಬೇಕಾ ಅಪ್ಪಿಗೆ? ಅಪ್ಪಿಗೆ ಬಾಯ್ ಬೇಬಿ ಬೇಕಾ ಗರ್ಲ್ ಬೇಬಿ ಬೇಕಾ? ಬಾಯ್ ಬೇಬಿ ಬೇಕಾ? ಪ್ರೇಕ್ಷೆಗೆ ಗರ್ಲ್ ಬೇಬಿ ಬೇಕಂತೆ. ಅಪ್ಪಿಗೆ ಗಂಡು ಪಾಪ ಆಗುತ್ತೆ ಹೆಣ್ಣು ಪಾಪ ಆಗುತ್ತೆ? ಗಂಡು ಪಕ್ಕನಾ? ಪಕ್ಕ. ಗಂಡು ಏನಕ್ಕೆ ಬೇಕು? ಗಂಡಿನ ಗಂಡೇ ಬೇಕು. ಗಂಡು ಯಶೋದಮ್ಮ ನೀನು ಹೇಳು. ಗಂಡು ನಿಮ್ಗೇನು ಗಂಡಿನ ಹುಚ್ಚ? ಹೆಣ್ಮಕ್ಳು ಎಷ್ಟು ಜನ ಇದ್ರು ಸಾಲಲ್ಲ ಅಂತದ್ರಲ್ಲಿ ಗಂಡಂತ. ಹೆಣ್ಮಕ್ಳು ಚೆಲ್ಲಾಡ್ತಾವಲ್ವ? ಚೆಲ್ಲಾಡ್ತಿದ್ಬಿಟ್ರೆ ಗಂಡು ಅಕ್ಕ. ಅಪ್ಪುಗೆ ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತಾ? ಐ ಥಿಂಕ್ ಬಾಯ್ ಬೇಬಿನೇ ಆಗೋದು. ಪಕ್ಕನಾ? ಎಸ್. ಗರ್ಲ್ ಅಲ್ಲಿ ಆಲ್ಮೋಸ್ಟ್ ಇರೋ ಅಂಥದ್ದು ನಾನು ಮತ್ತೆ ಪ್ರೇಕ್ಷೆ ಇಬ್ರೆ ಅಂತ ಅನ್ಸುತ್ತೆ. ಬಿಕಾಸ್ ಗರ್ಲ್ ಬೇಬಿ ಅಂದ್ರೇನೆ ಇಷ್ಟ ನಮ್ಗೆ. ಹಂಗಾಗಿ ಇಷ್ಟ ಅನ್ನೋದಕ್ಕಿಲ್ಲ, ಯಾಕಂದ್ರೆ ನನಗೆ ಆಲ್ರೆಡಿ ಬೇಬಿ ಗರ್ಲ್ ಆಗಿದೆ. ಸೊ ಐ ವಾಂಟ್ ಬೇಬಿ ಬಾಯ್, ದಟ್ಸ್ ಇಟ್. ಜಾಶ್ವಿಕಾ ಬಾಲರಾಜ್ ಇದಾರಲ್ಲ ಇವ್ರ ಡಾಟರ್. ಮಮ್ಮಿ ಅಪ್ಪಿಗೆ ಬಾಯ್ ಬೇಬಿ ಬೇಕಾ ಗರ್ಲ್ ಬೇಬಿ ಬೇಕಾ? ಅವ ನಮಗೆ ಗಂಡು ಮಕ್ಳೇ ಬೇಕು, ಗಂಡು ಮಕ್ಳೇ ಇಷ್ಟ ಕಣವ ನಮಗೆ. ಯಾಕೆ ಗಂಡು ಮಕ್ಳೇ ಯಾಕೆ ಇಷ್ಟ ಹೇಳಿ? ನಮಗೆ ಗಂಡು ಮಕ್ಳು ಅಂದ್ರೆ ಅವರೇ ನಮಗೆ ದುಡ್ದಾಕರಲ್ಲ. ದೇವ್ರು ಕೊಟ್ಟವನ ನಾವೇ ಕೊಟ್ಟವನೇ. ಇನ್ ಕೇಸ್ ಹೆಣ್ಪಾಪು ಆದ್ರೆ ಅಪ್ಪಿಗೆ ಇವಾಗ ಅಪ್ಪಿಗೆ ಸೀಮಂತ ಮಾಡ್ತಿದೀವಲ್ವಾ, ಅವಳಿಗೆ ಹೆಣ್ ಪಾಪು ಆಗುತ್ತಾ ಗಂಡ್ ಪಾಪು ಆಗುತ್ತಾ? ಒಟ್ಟೊಳಗಿರೋದು ಯಾರು ಕಂಡ್ರು? ನಿನ್ಗೆ ಯಾವ್ದು? ಯಾವ ಗಂಡು ಮಕ್ಳು ಇಷ್ಟ? ಯಾಕೆ ಎಲ್ರೂ ಗಂಡ್ ಮಕ್ಳು? ಸರಿ ಆಯ್ತು. ಸಾವಿತ್ರಮ್ಮ ಬಾಯಲ್ಲಿ ಸಾವಿತ್ರಮ್ಮ ಹೇಳು. ನಿನಗೆ ಅಪ್ಪುಗೆ ಗಂಡ್ ಪಾಪು ಬೇಕಾ ಹೆಣ್ ಪಾಪು ಬೇಕಾ? ನಮ್ಗೆ ಗಂಡು ಪಾಪನೇ ಬೇಕು ಮ್ಯಾಮ್. ಸರಿ ಬಾಯ್ ಬಾಯ್, ಗುಡ್ ನೈಟ್. ಗರ್ಲ್ ಬೇಬಿ ಬೇಕಾ ಬಾಯ್ ಬೇಬಿ ಬೇಕಾ ಅಪ್ಪಿಗೆ? ಯಾವ್ದು ಬೇಕು? ಗರ್ಲ್ ಬೇಬಿ ಬೇಕಾ ಬಾಯ್ ಬೇಬಿ ಬೇಕಾ? ಪ್ರೇಕ್ಷಾ ನೀನ್ ಬಾ. ನಿನ್ಗೆ ಅಪ್ಪಿಗೆ ಬಾಯ್ ಬೇಬಿ ಬೇಕಾ ಗರ್ಲ್ ಬೇಬಿ ಬೇಕಾ? ನಮ್ ಕಡೆಯವರು ಎಲ್ಲರೂ ಕೂಡ ಬಾಯ್ ಬೇಬಿನೇ ಹೇಳಿದ್ರು. ಬಿಕಾಸ್ ಎಲ್ರಿಗೂ ಬಾಯ್ ಬೇಬಿ ಇಷ್ಟ.
ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಡೆ ಆಲ್ಮೋಸ್ಟ್ ಹೆಣ್ಮಕ್ಳೇ ನಾವು ಜಾಸ್ತಿ ಇರೋ ಅಂಥದ್ದು, ಹಾಗಾಗಿ ಎಲ್ರಿಗೂ ಬಟ್ ನನಗೆ ವೈಯಕ್ತಿಕವಾಗಿ ಹೆಣ್ಮಗು ಅಂದರೆ ತುಂಬ ಇಷ್ಟ. ಮುದ್ದೆ ತಕ್ಕ ಇಲ್ಲಿ ಮಟನ್ ನಮ್ಮೂಟಕ್ಕೆ ಕ್ರೌಡ್ ಆಗಿತ್ತು ಕಣೋ. ಕ್ಯೂ ಕ್ಯೂ ವೆರೈಟಿ ಯಾರು ಮಟನ್ ಅಲ್ಲ ಅಂತಾನೆ ಕಣೆ ಒಪ್ಕೊತಿರೋದು. ಇದು ಮಟನ್ ಇದು ಈ ತರ ಇರುತ್ತಾ? ಅದು ಬರೀ ಕೆಂಪುಗೆ ಸೋನು ಹಾರ ಇಲ್ಲಿ ಅಕ್ಕ ಯಾರು ನೋಡ್ಬೇಡ ಅಂದ್ರೆ ಆಕ ಟೈಮ್ ಬಂದಾಗ ಅಕ್ಕ ಸುಮ್ಮನೆ ಹುಡುಗಿಗೆ ನೀನೊಂದು 10 ವರ್ಷಕ್ಕೆ ನೋಡ್ದೆ ಯಾವ ಸ್ಟೇಟಸ್ ಹಾಕಿದ್ರು ಅವಾಗ ನಾಚನಿಗೆ ಅಳಿ ಮೈದಿರು ನೀನ್ ರೋಸರೇನವ ಅಂತ ಕೇಳಿದೆ. ಸತ್ಯಕ್ಕೆ ಅವ್ರು ಯಾರು ರೋಸಿಲ್ಲ ಹಂಗೆಲ್ಲ ಮಾತಾಡಲ್ಲ ಅವಂಗ. ಆಮೇಲೆ ಬೆಳಗ್ಗೆ ಏನಕ್ಕೋ ನೋಡ್ಕೊಂಡು ಬೆಳಗ್ಗೆ ಎದ್ಮೇಲೆ ಅಳ್ತಾ ಇತ್ತು. ಅಳ್ಬೇಡ ಸುಮ್ನಿರವ, ಬೆಳಗ್ಗೆ ಇವತ್ತು ಅಳ್ಬೇಡ. ಆಮೇಲೆ ಪಾಪನ್ ಬರ್ತಡೆ ಇಲ್ಲಿಗೆ ಹೋಗಿದ್ವಲ್ಲ ಅವಾಗ್ಲೂ ಅಷ್ಟೇನೆ ಅಣ್ಣ ನೆನ್ಸ್ಕೊಂಡು ಅಳ್ತಾ ಇತ್ತು. ಈಗ ಹೆಂಗ್ ಮಾತಾಡ್ತೀಯ ಎಲ್ಲೆಲ್ಲಿ ಸುತ್ತಿ ಸುಮ್ನೆ ನಾಯಿ ಓಡಿಸ್ಕೊತಾನೆ ಬಟ್ ಅದೇ ಒಂದು ಪಿನ್ ಪಾಯಿಂಟ್ ಮಾತಾಡ್ತಿರ್ಲಿಲ್ಲ. ಮಾತೇ ಬದಲ್ಲ ಸಂಗೀತ ರೋಸ್ ಅವ್ರ ಅಂತ ಕೇಳಿದಕ್ಕೆ ಅವ್ರು ಈವಲ್ಲಿವರೆಗೂ ಅವ್ವ ಅನ್ನೋ ಸೊಲ್ ಯಾರು ಇವ್ರು ಅವ್ವ ಅನ್ನೋರು ಯಾರು ನನ್ ರೋಸ್ ಇಲ್ಲ. ಮನೆ ತಪ್ಪ ಹಂಗೆ ಹೆಣ್ಮಕ್ಳು ಹಿಂಗೆಲ್ಲ ಬಂದಿಲ್ಲ. ಹಂಗೆ ಸರಿ ನೀವು ಬೈದಿದ್ದೀರಾ ಅಂತ ಕೇಳಿದೆ. ನಾನು ಬೈದಿಲ್ಲ ಕಣವ, ಮಗ ಅನ್ನೋದು ನಿಮ್ಮ ಅಣ್ಣ ಮಾತ್ರ ಬೈದವ್ರು. ಅಳಿ ಬೈದ್ರನ್ನ ಅಣ್ಣ ಬೈದ ಅಣ್ಣಗೆ ಇವರೆಲ್ಲ ಬೈದವ್ರ, ಇವ್ರು ಇದಾರಲ್ಲ 4 ಜನ ಇದ್ರಲ್ವಾ ಅವರೆಲ್ಲ ಬೈದಿದ್ರ ಇದಕ್ಕೆ. ಅವ್ರು ಬೈದಿಲ್ಲ, ನಿಮ್ಮ ಅಣ್ಣೆ ಬೈಯೋದು. ಸರಿ ಏನಂತ ಬೈಯೋದು ಅಂದಿದ್ದಕ್ಕೆ ಏನಂತಲ್ಲಪ್ಪು ಇದು ಇವರಿಗೆ ದಾಸಪ್ಪ 7 ಜನ ತಿನ್ನ ನನ್ ಮಗ ಅವನು ಅಂದಿದ್ದಕ್ಕೆ ನೋಡು. ನಾನು ಆಮೇಲೆ ನಮ್ಮ ಅಪ್ಪಾಜಿ ಕೇಳೋದ್ ಬೇಡ ಅಂತ ಸುಮ್ಮನಿದ್ದೆ. ಸರಿ ಚಿಕ್ಕಪ್ಪನ ಹೇಳೋದು, ಚಿಕ್ಕಪ್ಪನ ಬಿಳಿಗೆ ನನ್ ಮಗ ಬಂದಿಲ್ಲ ಇನ್ನು ಹಂಗಂತಾರೋ. ಆಮೇಲೆ ದೊಡ್ಡಪ್ಪನೇನೋ ಅಂತು, ಅದು ಬೇರೆದೇನೋ ಹೊರಡೆ ಆಯ್ತು. ಆಯ್ತಾ ಅದಾಯ್ತು. ಇವಳು ಮೆತ್ತಗೆ ನಮ್ಮ ಅಪ್ಪಾಜಿ ಸೊಳ್ಳೆ ಅಂತ ಸೊಳ್ಳೆ ಸೊಳ್ಳೆ ನನ್ ಮಗ ಬಂದೋದೆಲ್ಲ ಬಿಚ್ಚು ಅಲ್ಲ ಒಂದ್ ಕಡೆ ಬಿಚ್ಚು ಚೆನ್ನಾಗಿ ನಿಮ್ಗ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಮದ್ವೆಲಿ ನಾವೇ ಕೈ ನೀರು ಕೊಟ್ಟು ಗಂಡು ನಿಕ್ಕೋದ್ ನಾವೇ ಬಿಡವ. ನಾನೇ ಹಿಡ್ದಂಗೆ ಗಾಡಿಯಲ್ಲೇ ಮಲ್ಕತ್ತು.
ಇಲ್ಲ ಇಲ್ಲ ಗಾಡಿಯಲ್ಲೇ ಮಲ್ಕತ್ತು. ಅಯ್ಯ ಬಸ್ಸಿಂದ ಇಳ್ದೇ ಇಲ್ಲ ನಾವು ಬಂದೈತೆ ನಾವು ಮನೆಗೆ ಬರ್ಬೇಕಾದ್ರೆ ಅಲ್ಲ ಮಂದಿ ಥ್ಯಾಂಕ್ ಯು. ಇವ್ಳು ಮದ್ವೆಲಿ ನಂದು ಬಸ್ಸಿ ಅಳ್ತಾ ಇರ್ಲಿಲ್ಲ, ಅಪ್ಪಿ ಮದ್ವೆಲಿ ಕೆಲ್ಸನೇ ಅವಳ ಮಠ ಕೆಳಗಡೆ ಎಂಟ್ರಿ ಮಾಡ್ಸಕ್ ಕೂರಿಸ್ತೇನೆ ಅಂತ ಗೊತ್ತಿಲ್ಲ. ಇವಳು ಹೇಳಿದ್ದು ಅಣೆಯ ಹೇಳ್ತಾನೆ ಅಣೆಯ ಗಾಳಿ ಬೀಸ ಕುತ್ಕೋಬೇಕಂತೆ. ಇವಳು ಏನದ ಅಣೆಯ ನಾನೇ ಮದುವೆ ಬ್ಯಾಕ ಬಿಡೋ ನಾನು ಮಠದ ಬಲ ಇದ್ದೇನೆ ಹಿಂಗ ಅಂತೇನೆ ಇದು ಶಿಷ್ಯ 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 ಇದು ನವಿಲ್ ಕರೀಲಿ ಹಿಂಗ್ ಅನ್ಬೇಕಂತ. ಅದೇ ಶಿಷ್ಯ. ಶಿಷ್ಯ ಅಂತ ಬಾವ 200 ರೂಪಾಯಿ ಕೊಡ್ತಾನಂತೆ ತಿಂಗಳಿಗೆ. ಅಷ್ಟೇ ಓಡದಿಂದ ಕೊಟ್ಟು 200 ಕೊಡೋದು ಹೆಚ್ಚಲ್ಲ ಮೇಕಪ್ ಪ್ರಾಡಕ್ಟ್ಸ್ ಗೆ ಅವ್ರ ರಾಮನಾಗ್ 100 ರೂಪಾಯಿ ಕೂಡ ಅಷ್ಟೇ. ಈ ಕಡೆ ಅವ್ರ ರಾಮನಾಗ್ ಮದ್ವೆ ಆದವ್ರಿಗೆ 100, ಮದ್ವೆ ಆಗದಿದ್ರಿಗೆ 200 ಅಷ್ಟೇ. ಅವ್ಳು ಹೇಳಲ್ಲ ನನ್ ಬೇಕಾದ್ರೆ ಮದ್ವೆ ಆಗ್ಬಿಡ್ತೀನಿ. ಅಲ್ಲಿ ಪ್ರಸಾದ ಬರುತ್ತಲ್ಲ ಅದೇ ಸಾಕು. ಗಿಂಬ್ಳ ನಾ ಪ್ರಸಾದ ಎಲ್ಲ ಮೇಲೆ ತರಿಸ್ತೀನಿ ಎಲ್ಲ ಅಫಿಷಿಯಲ್ ನಿತ್ಯಾನಂದ ಸ್ವಾಮೀಜಿ ಅವರು ಇದಕ್ಕೂ ನಿತ್ಯ ಸ್ವಾಮಿ क्या जी बोतल रही क्या बात कर रहे हो क्या ऐसे ऐसे कर लो जी अभी ಇನ್ಸ್ಟಾಗ್ರಾಮ್ क्यों बात कर नित्य मेरे को बात कर रहे हैं ನೀನೇ ಬಾರಿ ದೋಸ್ತ. ಫಂಕ್ಷನ್ ಎಲ್ಲ ಮುಗಿಸ್ಕೊ ಬಂದು ಮನೇಲಿ ನೋಡಿದ್ರು